ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೊರೋಷನ್ ಮತ್ತು ರ್ಯಾನ್ಸಿಡಿಟಿ ಇವೆರಡನ್ನ ಡಿಸ್ಕಸ್ ಮಾಡೋಣ. ಸೊ ಏನು ಇಂಪಾರ್ಟೆಂಟು ಕೊರೋಷನಲ್ಲಿ? ನಮ್ಗೆ ಗೊತ್ತಿದೆ ಕೊರೋಷನ್ ಈಸ್ ನಥಿಂಗ್ ಬಟ್ metals are slowly eaten away by the reaction of air, water and chemicals present in the atmosphere is called corrosion. So ಇದು ಡೆಫಿನೇಷನ್ ಆಫ್ ಕೊರೋಷನ್. ಡೆಫಿನೇಷನ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ್ದು ಸಿಂಪಲ್ ಆಗಿದೆ, ಯಾವ್ದು ಈಸಿ ಇರುತ್ತೆ, ನೀವು ಅದನ್ನು ಫಾಲೋ ಮಾಡ್ಬೋದು. ಸೊ ಇದರಲ್ಲಿ ಕೊರೋಷನ್ ಅಂತ ಬಂದರೆ ನಾವು 3 ಟೈಪ್ಸ್ನ ನೋಡ್ತೀವಿ ಕೊರೋಷನಲ್ಲಿ. ಲೈಕ್ ಫಸ್ಟ್ ಬಂತು ರಸ್ಟಿಂಗ್ ಆಫ್ ಐರನ್, ಸೆಕೆಂಡ್ ಒನ್ ರಸ್ಟಿಂಗ್ ಆಫ್ ಕಾಪರ್ ಆ್ಯಂಡ್ ದೆನ್ ಟಾರ್ನಿಷಿಂಗ್ ಆಫ್ ಸಿಲ್ವರ್. ಸೊ ಐರನ್, ಕಾಪರ್, ಸಿಲ್ವರ್ ಇವು 3 ಬಗ್ಗೆನೂ ಇಲ್ಲಿ ನಾವು ಒಂಚೂರು ಸ್ಟಡಿ ಮಾಡ್ತೀವಿ. ಸೊ ಈ 3 ಬಗ್ಗೆನೂ ತಿಳ್ಕೊಬೇಕು. ರಸ್ಟಿಂಗ್ ಆಫ್ ಐರನ್. ಸೊ ಈ ಕೊರೋಷನ್ ಆಫ್ ಐರನ್ನೇ ನಾವು ರಸ್ಟಿಂಗ್ ಅಂತ ಕರಿತೀವಿ. ಸೊ ಇದಕ್ಕೊಂದು ಈಕ್ವೇಷನ್ ಕೂಡ ಇದೆ. ಸೊ ಈಕ್ವೇಷನ್ ತುಂಬ ಇಂಪಾರ್ಟೆಂಟ್, ಈಕ್ವೇಷನ್ ನೋಡ್ಕೋಬೇಕು. ಸೊ ದ ರಸ್ಟಿಂಗ್ ಆಫ್ ಐರನ್, ರಸ್ಟ್ ಫಾರ್ಮ್ ಆಗುತ್ತೆ ಐರನ್ ಕೊರೋಡ್ ಆದರೆ. ಸೊ ಆ ರಸ್ಟನ್ನು ನಾವು ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅಂತ ಕರಿತೀವಿ. ಸೊ ದಟ್ ಈಸ್ ಬ್ರೌನ್ ಇನ್ ಕಲರ್. ಸೊ ಇದು ಬ್ರೌನ್ ಕಲರ್ ಬರುತ್ತೆ. ಸೊ ನೀವು ನೋಡಿರ್ತೀರ ಹೊರಗಡೆನೂ ಐರನ್ ಕೊರೋಡ್ ಆದರೆ ಬ್ರೌನಿಶ್ ಲೇಯರ್ ಬಂದಿರುತ್ತೆ. ಯೂಶ್ವಲಿ ಕನ್ಸ್ಟ್ರಕ್ಷನ್ ಸೈಟ್ಸಲ್ಲಿ ಇದನ್ನು ಅಬ್ಸರ್ವ್ ಮಾಡಿರ್ತೀವಿ. ಸೊ ಇದೊಂದು ಈಕ್ವೇಷನ್ ಇಂಪಾರ್ಟೆಂಟ್. ಎರಡನೇದು ಫಾರ್ಮೇಷನ್ ಆಫ್ ಗ್ರೀನ್ ಲೇಯರ್ ಓವರ್ ದ ಕಾಪರ್. ಇಟ್ ಈಸ್ ಕೊರೋಷನ್ ಆಫ್ ಕಾಪರ್. ಸೊ ಕಾಪರ್ ಕೊರೋಡ್ ಆದರೆ ಔಟರ್ ಸರ್ಫೇಸಲ್ಲಿ ಗ್ರೀನ್ ಲೇಯರ್ ಅಕ್ಯುಮುಲೇಟ್ ಆಗುತ್ತೆ. ಸೊ ಗ್ರೀನ್ ಲೇಯರ್ನ ನಾವು ಬೇಸಿಕ್ ಕಾಪರ್ ಕಾರ್ಬೋನೇಟ್ ಅಂತ ಕರಿತೀವಿ ಅದನ್ನು. ಸೊ ಅದಕ್ಕೊಂದು ಈಕ್ವೇಷನ್ ಇದೆ. ಸೊ ಈಕ್ವೇಷನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಕಲರ್ ಚೇಂಜ್ ಕೂಡ ಇಂಪಾರ್ಟೆಂಟು. ಸೊ ಕಾಪರ್ ವೆನ್ ಇಟ್ ರೈಸ್ಸ್ ಇಟ್ ಗಿವ್ಸ್ ಗ್ರೀನ್ ಕಲರ್ ಲೇಯರ್ ವಿಲ್ ಬಿ ಫಾರ್ಮ್ಡ್ ಆನ್ ದ ಔಟರ್ ಸರ್ಫೇಸ್. ಸೊ ಇದೊಂದು ಈಕ್ವೇಷನ್ನು. ಇನ್ನೊಂದು ಬರೋದು ಸಿಲ್ವರ್, ಕೊರೋಷನ್ ಆಫ್ ಸಿಲ್ವರ್. It's also called as tarnishing of silver. So silver usually it is reactive, but it reacts with sulfur containing gases. It forms silver sulfide. Silver sulfide is black in color. So this is how it corrodes. So ಈ ರೀತಿ ಸಿಲ್ವರ್ ಕೊರೋಷನ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಬೇಕಾಗಿರೋದು ಕಂಡೀಷನ್ಸ್ ನೆಸೆಸರಿ ಫಾರ್ ಕೊರೋಷನ್. ಯಾವುದೇ ಒಂದು ಮೆಟಲ್ ಕೊರೋಡ್ ಆಗಬೇಕು ಅಂದರೆ ಎಸ್ಪೆಷಲಿ ಐರನ್. ಸೊ ಪ್ರೆಸೆನ್ಸ್ ಆಫ್ ಏರ್ ಮತ್ತು ಪ್ರೆಸೆನ್ಸ್ ಆಫ್ ವಾಟರ್. ಪ್ರೆಸೆನ್ಸ್ ಆಫ್ ಏರ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ವಾಟರ್ ಈಸ್ ಮಸ್ಟ್ ಫಾರ್ ದ ಕೊರೋಷನ್. ಸೊ ಇವಿಷ್ಟು ಇಂಪಾರ್ಟೆಂಟು ಕೊರೋಷನ್. ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ಕೊರೋಷನ್ ಅಂತ ಇದೆ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಏನೆಲ್ಲ ಎಫೆಕ್ಟ್ ಆಗುತ್ತೆ ಈ ಕೊರೋಷನ್ ಇಲ್ಲ? ಬಿಕಾಸ್ ಆಫ್ ಕೊರೋಷನ್ ಎವ್ರಿ ಇಯರ್ ಟನ್ಸ್ ಆಫ್ ವೇರಿಯಸ್ ಮೆಟಲ್ಸ್ ಎಸ್ಪೆಷಲಿ ಐರನ್ ಗೆಟ್ ವೇಸ್ಟೆಡ್ ಇನ್ ದ ಕಂಟ್ರಿ. Therefore, it is very necessary to prevent corrosion. So, how can we prevent corrosion then? Prevention of corrosion, again important point. So, few methods. ಒಂದಷ್ಟು ಮೆಥಡ್ ಹೇಳೋದಾದರೆ ಪೇಂಟಿಂಗ್, ಗ್ರೀಸಿಂಗ್, ಪ್ಲಾಸ್ಟಿಕ್ ಕೋಟಿಂಗ್, ಗ್ಯಾಲ್ವನೈಸೇಷನ್ ಆರ್ ಬೈ ಮೇಕಿಂಗ್ ಅಲಾಯ್ಸ್. ಇದಷ್ಟು ಮೆಥಡ್ಸ್ ಆಫ್ ಪ್ರಿವೆನ್ಷನ್ ಆಫ್ ಕೊರೋಷನ್. ಇದರಲ್ಲಿ ಗ್ಯಾಲ್ವನೈಸೇಷನ್ ಡೆಫಿನೇಷನ್ ಇಂಪಾರ್ಟೆಂಟ್. ಸೊ ಅದನ್ನು ನೋಡ್ಕೋಬೇಕು. ಕೋಟಿಂಗ್ ಆಫ್ ಲೇಯರ್ ಆಫ್ ಜಿಂಕ್ ಓವರ್ ಐರನ್ ಇಸ್ ಕಾಲ್ಡ್ ಗ್ಯಾಲ್ವನೈಸೇಷನ್. ಸೊ ಅದೊಂದು ಇಂಪಾರ್ಟೆಂಟ್ ಕ್ವಶನ್. ಸೊ ಇವಿಷ್ಟು ಕೊರೋಷನಲ್ಲಿ ಬರುವಂಥದ್ದು. ರ್ಯಾನ್ಸಿಡಿಟಿ, ಇಟ್ ಈಸ್ ಅನದರ್ ಆಸ್ಪೆಕ್ಟ್ ಆಫ್ ಆಕ್ಸಿಡೇಷನ್. Rancidity is the slow oxidation of oil and fat present in the food materials, resulting in the production of foul odor and taste in them. So this is the definition. So basically rancidity is because of aerial oxidation of oil and fat. So usually if we keep food for a longer time it happens. How can we prevent rancidity? So it is an important question for exam. There are few methods is given here. Packing of food materials in airtight containers. So we can prevent rancidity by packing food in airtight containers. Refrigeration of cooked food at a low temperature. So refrigeration is another method. So food materials na ನಾವು ರೆಫ್ರಿಜರೇಟರಲ್ಲಿ ಲೋ ಟೆಂಪರೇಚರಲ್ಲಿ ಸ್ಟೋರ್ ಮಾಡಿದಾಗ ಸೊ
it prevents the rancidity. It also prevents the growth of bacteria. Packing of food items like potato wafers, etc., in packets containing nitrogen gas instead of air. This is also called as flushing with nitrogen. ಸೊ ಈ ಜಂಕ್ ಫುಡ್ಸ್ನ ನಾವು ಪ್ಯಾಕಿಂಗ್ ಮಾಡಬೇಕಾದ್ರೆ ನೈಟ್ರೋಜನ್ ಗ್ಯಾಸ್ನ ಅದರೊಳಗಡೆ ಪಾಸ್ ಮಾಡಿ ಸೊ ಏರ್ ಸೀಲ್ ಮಾಡ್ತೀವಿ. ಸೊ ದಟ್ಸ್ ಹೌ nitrogen will not react with food materials, so it keeps the food safe. Then avoiding the food materials and cooked food, keeping in direct sunlight. By adding antioxidants, we can prevent rancidity. Antioxidants are the substances which prevents the oxidation. That's how it helps for the protection of food. For example, BHA, butylated hydroxyanisole, and BHT, butylated hydroxytoluene. These are the two antioxidants generally used for the preservation of food to prevent rancidity.